ಊರೇನೇ ಅಂದರು ನೀ ನನ್ನ ದೇವರು. ಇನ್ನು ರೀಲ್ಸ್ ರೇಷ್ಮಾ ಅವರು ಇವಾಗ ನಾವು ಇಂಟರ್ವ್ಯೂ ಮಾಡ್ದಂಗೆ ಒಂದು ನಮ್ಮಲ್ಲೇ ನನ್ನ ಜೊತೆಗೆ ಮಾತಾಡಿದ್ದಾರೆ. ಅವ್ರು ಹೇಳಿದ್ರು, ನಾನು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡಿ ಶೋಗೆಲ್ಲ ಹೋಗಿ ವೈರಲ್ ಆದ್ಮೇಲೆ ಒಂದು ಸೆಲೆಬ್ರಿಟಿ ರೇಂಜ್ಗೆ ಹೋದ್ಮೇಲೆ ಈಗ ಎಲ್ಲೇ ಹೋದ್ರು ಎಲ್ಲೇ ಕೆಲ್ಸಕ್ಕೆ ಹೋದ್ರು ಜನ ನನ್ನ ತಗೋತಿಲ್ಲ. ನಿಮಗ್ ಬಿಡಿ ಮೇಡಮ್, ಎಷ್ಟಿದೆ ದುಡ್ಡು, ನಿಮಗೊಂದು ರೀಲ್ಸ್ ಮಾಡಿದ್ರೆ 20,000 ಕೊಡ್ತಾರೆ, 20,000 ರೂಪಾಯಿಗೆ ನಮ್ಮ ಅಂಗಡಿಲಿ ಕೆಲ್ಸಕ್ಕೆ ಬರ್ತೀರಾ ನೀವು ಅಂತ ಕೇಳ್ತಾರೆ ಮೇಡಮ್. ನನಗೆ ಇವಾಗ ಗಾರ್ಮೆಂಟ್ಸ್ ಅಲ್ಲೂ ಕೆಲಸ ಸಿಗ್ತಾ ಇಲ್ಲ, ಈ ಕಡೆ ಏನು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರಮೋಷನ್ಸ್ ಗಳನ್ನೂ ಮಾಡಕ್ ಆಗ್ತಾ ಇಲ್ಲ, ನಾನು ಏನ್ ಮಾಡ್ಬೇಕು, ನನ್ನ ಬದುಕು ಹೇಗೆ, ನನ್ನ ಜೀವನ ಹೇಗೆ ಅಂತ ಕೇಳ್ತಾ ಇದ್ರು. ಈಗ ಹೆಂಗೋ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಗಳನ್ನೆಲ್ಲ ಮಾಡ್ಕೊಂಡು ಅಷ್ಟೊಂದು ಸ್ವಲ್ಪ ಹಣ ಸಿಕ್ತಿತ್ತು, ಅವ್ರ ಬದುಕಿಗೆ ಅದು ಆಗ್ತಿತ್ತು. ಈಗ ರೀಲ್ಸ್ ನ ಡಿಲೀಟ್ ಮಾಡಿದ್ರೆ ರೇಷ್ಮಾ ಅವರು ಮುಂದೆ ಏನ್ ಮಾಡ್ತಾರೆ, ಅವ್ರು ಎಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ? ಈಗ ಗಾರ್ಮೆಂಟ್ಸ್ ಅಲ್ಲೂ ಕೆಲಸ ಸಿಕ್ಕಲ್ಲ, ಹೋಟ್ಲಲ್ಲೂ ಕೆಲಸ ಸಿಕ್ಕಲ್ಲ, ಅವ್ರೇನು ಬಿಸ್ನೆಸ್ ಮಾಡಕ್ಕೂ ಆಗಲ್ಲ, ಅಷ್ಟೊಂದು ದುಡ್ಡು ಇಲ್ಲ. ಈಗ ಅವ್ರ ದುಡಿಮೆಗೆ ಏನ್ ಮಾಡ್ತಾರೆ? ಬನ್ನಿ ಅವ್ರನ್ನ ಮಾತಾಡ್ಸೋಣ. ರೀಲ್ಸ್ ರೇಷ್ಮಾ ಅವರು ಇವಾಗ ನನ್ನ ಜೊತೆ ಲೈವ್ ಅಲ್ಲಿ ಬರ್ತಾರೆ, ಮಾತಾಡ್ತಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ, ಹಾಯ್ ಮಾ. ಹಾಯ್ ದಿವ್ಯಾ ಅಂತ. ಹಾಯ್ ರೇಷ್ಮಾ ಅವರೇ, ಹೇಗಿದ್ದೀರಾ? ಬೆಳಗ್ಗೆ ನಮ್ಮೆಲ್ರಿಗೂ ಶಾಕ್ ಕೊಟ್ಬಿಟ್ರಲ್ಲ ನೀವು, ಯಾಕೆ ಹಿಂಗ್ ಮಾಡ್ತಿದ್ದೀರಾ? ಶಾಕ್ ಅಂತ ಇಲ್ಲ ಕಣೋ, ಹೈಟ್ ಆಗುತ್ತೆ ಕಣೋ, ಹೈಟ್ ಆಗುತ್ತೆ. ನಾನು ಮನುಷ್ಯಳು ಅಲ್ವಾ, ನನ್ಗೂ ಹೃದಯ ಇದಲ್ವಾ. ಹೌದು. ತುಂಬಾ ದುಃಖ ಆಗುತ್ತೆ ನನ್ಗೆ. ನನ್ ನೋಡು 4 ವರ್ಷ ಆಗೋಯ್ತು ನಮ್ ತಾಯಿ ಮಾತಾಡಿ ನಂಗೆ. ಹೌದು, ಇವತ್ತು ಮಾತಾಡ್ತಾರೆ, ನಾಳೆ ಮಾತಾಡ್ತಾರೆ ಅಂತ ನಾನು ತುಂಬಾ ಕಾದೆ ಮಾತಾಡ್ತಾ ಇಲ್ಲ ನನ್ಗೆ. ಆಮೇಲೆ ಸಡನ್ ಆಗಿ ನನ್ ಕನ್ಸಲ್ಲೆಲ್ಲ ಬಂದಿದ್ರಲ್ಲ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದೆ ನನ್ನ ತಂಗಿ, ಚಿಕ್ಕ ತಂಗಿ ಫೋನ್ ಮಾಡಿದೆ. ಫೋನಲ್ಲೇ ಮಾತಾಡ್ತವ್ರೆ, ಡಿಲೀಟ್ ಮಾಡಿದ್ರೆ ನಾನು ನಿನ್ಗೆ ಫೋನ್ ಮಾತಾಡ್ತೀನಿ ಅಂತ ಹೇಳು ಅಂತ ಹೇಳಿದ್ರು. ಆಮೇಲೆ ಡಿಲೀಟ್ ಮಾಡ್ಬಿಡ್ತೀನಿ, ನನ್ನ ತಾಯಿ ಬೇಕು ಅಂತ ನಾನು ಹೇಳಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಹೇಳ್ಕೊಂಡೆ. ಆಮೇಲೆ ಮತ್ತೆ ಫೋನ್ ಮಾಡಿ ನನ್ನ ತಂಗಿ, ನಾನು ಡಿಲೀಟ್ ಮಾಡಿದ್ರು ಫೋನ್ ಮಾಡಲ್ಲ, ನೀನ್ ಏನ್ ಮಾಡಿದ್ರು ಮಾತಾಡಲ್ಲ, ನೀನ್ ನನ್ ಮಗಳೇ ಅಲ್ಲ ಅಂತ ಹೇಳಿದ್ರೆ ನನ್ಗೆ ಯಾಕೆ ತಾಯಿ ಅಂತ ಹೇಳ್ತಾ ಇದೀಯಾ, ಜನಕ್ಕೆಲ್ಲ ಏನ್ ಕೇಳ್ಕೊಂತ ಇದೀಯಾ ನನ್ ತಾಯಿ ಅಂತ ಹೇಳ್ಬಿಟ್ಟು ಜೋರ್ ಕಿರಿಚ್ಕೊಂಡ್ ಮಾತಾಡ್ತವ್ರೆ. ನನ್ಗೆ ತುಂಬಾ ಬೇಜಾರಾಯ್ತು. ನನ್ಗಂತೂ ಏನು ಬೇಡ, ನನ್ಗೆ ಇದೇ ಬೇಡ, ನನ್ಗೆ ಇನ್ಸ್ಟಾಗ್ರಾಮೇ ಬೇಡ, ನನ್ಗೆ ನನ್ ತಾಯಿ ಬೇಕಲ್ವಾ ಅಂತ ಅನಿಸ್ತು ಕಣೋ ನನ್ಗೆ. ಅಮ್ಮನ್ ಪ್ರೀತಿಗಿಂತ ದೊಡ್ಡದ್ ಯಾವ್ದು ಇಲ್ಲ, ಅವ್ರಿಗೆ ಇಷ್ಟ ಅಮ್ಮನ್ ಪ್ರೀತಿ ಬೇಕು. ತುಂಬಾ ಕಷ್ಟಪಟ್ಟವ್ರೆ ನಮ್ಮಮ್ಮ ತಾಯಿ ಆಯ್ತು. ನಮ್ಗೆ ನಾವ್ 5 ಜನ ಮಕ್ಳು, 5 ಜನ ಮಕ್ಳು ಅಲ್ಲೇ ಇದಾರೆ, ನಮ್ಮಮ್ಮನ ಹತ್ರನೇ ಇದಾರೆ. ನಾನು ಒಬ್ಳೆ ಇಲ್ಲಿ ಆಚೆ ಕಡೆ ಇರೋದು ಬೆಂಗಳೂರಲ್ಲಿ, ಎಲ್ಲ ಹಾಸನದಲ್ಲೇ ಇದಾರೆ. ನಾನು ಒಬ್ಳೆ ಇಲ್ಲಿ ಅಮ್ಮ 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 ಅಂತ ತುಂಬಾ ಓಡಾಡ್ತಿದೀನಿ. ಯಾರಾದ್ರೂ ಅಮ್ಮ ಮಕ್ಳು ಹೋಗ್ತಾ ಇದ್ರೆ ನನ್ಗೆ ನಮ್ಮಮ್ಮ ಜ್ಞಾಪನ ಬರ್ತಾರೆ. ಯಾರಾದ್ರೂ ಒಂದ್ ತಾಯಿ ಸಿಕ್ಕಿ ನಂಗೆ ಮಾತಾಡಿದ್ರೆ ನನ್ ತಾಯಿ ಜ್ಞಾಪನ ಬರ್ತಾರೆ. ನನ್ಗೆ ತಾಯಿ ಪ್ರೀತಿ ಕೊಟ್ರೆ, ತಾಯಿ ಇದಾರಲ್ಲ ನನ್ಗೆ, ಗಟ್ಟಿ ಇದಾರಲ್ಲ ನಮ್ ತಾಯಿ, ನನ್ ಕಣ್ಮುಂದೆನೇ ಐತಿ ನನ್ಗೆ ಮಾತಾಡ್ತಾ ಇಲ್ಲ ಅಂದ್ರೆ ಒಂದು ಹೆಣ್ಮಗುಗೆ ಅದಕ್ಕಿಂತ ದುಃಖ ಇನ್ನೇನಿದೆ? ಅದಕ್ಕಿಂತ ದುಃಖ ಇನ್ನೇನಿಲ್ಲಮ್ಮ. ಅದೇ ನರಕ ಯಾತನೆ ನನ್ಗೆ. ಅದೇ ರೀಲ್ಸ್ ಮಾಡ್ತಾ ಇದೀನಿ, ನಾನ್ ರೀಲ್ಸ್ ಮಾಡ್ತಾ ಇದೀನಿ, ನಾನು ಈ ತರ ರೀಲ್ಸ್ ಮಾಡ್ತಾ ಇದೀನಿ, ಕುಣಿತಾ ಇದೀನಿ, ಹುಚ್ಚಿ ಕುಣಿತಾ ಇದೀನಿ ಅಂತ ಹೇಳಿ ನನ್ಗೆ ಅವರು ನಾನು ಹೇಳ್ತಾ ಇದೀನಿ, ಅಮ್ಮ ನಾನು ಆಕ್ಟಿಂಗ್ ಮಾಡ್ತಿರೋದಮ್ಮ, ಇದು ಏನು ರಿಯಲ್ ಅಲ್ಲಮ್ಮ, ಇದು ರೀಲ್ ಅಮ್ಮ, ನಿಜವಾಗ್ಲೂ ಇದು ರಿಯಲ್ ಅಲ್ಲಮ್ಮ ಇದು ಅಂತ ಎಷ್ಟು ಹೇಳಿದ್ರೆ ಅವರು ನನ್ ಜೊತೆ ಮಾತಾಡಕ್ ತಯಾರೇ ಇಲ್ಲ. ಅವರು ನನ್ಗೆ ಮುಖ ಕೊಟ್ಟು ಮುಖ ಮಾತಾಡಲ್ಲ, ಅವರು ನನ್ಗೆ ಮಾತಾಡ್ತಾನೆ ಇಲ್ಲ. ನನ್ಗೆ ತುಂಬಾ ಬೇಜಾರಾಗ್ತಿದೆ. ಈಗ ಏನ್ ಮಾಡ್ಬೇಕು ಅನ್ಕೋತಿದಾರ ನೀವು? ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡಿದ್ರು ನಿಮ್ ತಾಯಿಯವ್ರು ನಿಮ್ ಹತ್ರ ಮಾತಾಡಲ್ಲ ಅಂತಿದ್ದಾರೆ, ಏನ್ ಮಾಡ್ತೀರಾ ಈಗ ರೇಷ್ಮಾ ಅವ್ರೆ? ಹೌದು, ನನ್ ಜೊತೆ ನಮ್ ತಾಯಿ ಮಾತಾಡಲ್ವಂತೆ. ನನ್ಗೆ ನೀನ್ ಯಾರೇ ಬೇಡ, ನಿನ್ ಮಗಳೇ ಅಲ್ಲ ನನ್ಗೆ, ನೀನ್ ಸತ್ತೋದೆ, ನೀನ್ ತಿಥಿ ಮಾಡ್ಬಿಟ್ಟೆ, ನೀನ್ ತಿತ್ತು ಊಟನೂ ಮಾಡ್ಬಿಟ್ಟೆ, ನಿಂಗೆ ಜಿಯಾರತ್ ಮಾಡ್ಬಿಟ್ಟೆ, ನಿಂಗೆ ಚಹಲಂ ಮಾಡ್ಬಿಟ್ಟೆ, ನೀನ್ ತಿಥಿ ಮಾಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ಬೈದ್ರು. ನೆನ್ನೆ ಎಲ್ಲ ನಾನ್ ಡಿಲೀಟ್ ಮಾಡ್ತೀನಮ್ಮ, ನಾನ್ ಡಿಲೀಟ್ ಮಾಡಿದ್ರು ನೀನ್ ಮಾತಾಡಮ್ಮ, ನಿನ್ ಪ್ರೀತಿ ಬೇಕು ನನ್ಗೆ ಮಡ್ಲು ಬೇಕಮ್ಮ, ನನ್ ಮಲ್ಕೋಬೇಕು, ನಿನ್ ಕಾಲ್ ಮೇಲೆ ಮಲ್ಕೋಬೇಕಮ್ಮ, ನಿನ್ ಮಡ್ಲು ಬೇಕಮ್ಮ. ತುಂಬಾ ತುಂಬಾ ಕಷ್ಟ ಆಗಿದೆ ಕಣೋ ದಿವ್ಯಾಸ್ ಅಂತ ನನ್ಗೆ. ನನ್ ತಾಯಿ ಇಲ್ಲ ಅಂದ್ರೆ ನನ್ಗೆ ಹೇಗೆ ಬದುಕ್ಲಿ ನಾನು? ಒಂದು ತಾಯಿ ಪ್ರೀತಿ ಒಂದು ಹೆಣ್ಣಿಗೆ ಒಂದು ತಾಯಿ ಪ್ರೀತಿನೇ ಮುಖ್ಯವಾಗಿರೋದು. ಅದು ಎಲ್ಲೇ ನೊಂದಿರ್ಲಿ, ಎಲ್ಲಿಂದನೋ ನನ್ ಏನ್ 1000 ಜನ ಪ್ರಪಂಚದನ ಏನಾದ್ರೂ ಹೆಲ್ಪ್ ಮಾಡಿದ್ರು ನನ್ ತಾಯಿ ಬೆಂಬಲ ಬೇಕು, ಒಂದ್ ತಾಯಿ ಪ್ರೀತಿ ಬೇಕು ಕಣೋ ದಿವ್ಯಾಸ್ ಅಂತ. ಆ ತಾಯಿ ಇದ್ರು ಪ್ರೀತಿ ಕೊಟ್ಟಿಲ್ಲ ಅಂದ್ರೆ ನಾವ್ ಇದ್ದು ಏನ್ ಪ್ರಯೋಜನ? ನಾವ್ ಸಾಕ ಇಲ್ಲ ಕಣೋ, ಈ ಪ್ರಪಂಚ ಕಾಯಂ ಇಲ್ಲ. ಈ ಇನ್ಸ್ಟಾಗ್ರಾಮ್ ಅಲ್ಲಿ ನಾನ್ ಮುಂದೆ ಬೆಳಿಬೇಕು, ನೀನ್ ಮುಂದೆ ಬೆಳಿಬೇಕು ಅಂತ ಎಲ್ಲ ತುಳಿಯೋರೇ ಇದಾರೆ ಹೊರ್ತು ಯಾರು ಕೈ ಎತ್ತೋರು ಯಾರು ಇಲ್ಲಮ್ಮ.
ಈ ಜೀವನ ಎಲ್ಲ ಶಾಶ್ವತ ಇಲ್ಲಮ್ಮ. ಇನ್ಸ್ಟಾಗ್ರಾಮ್ ಎಷ್ಟು ದಿವಸ ನಡೆಯುತ್ತೆ ಕಣೋ, ನಾವ್ ಹೊಟ್ಟೆಪಾಡು ನಡೆಯುತ್ತಾ, ಲೈಫ್ ಲಾಂಗ್ ನಡೆಯುತ್ತಾ? ನಮ್ಮ ಮಕ್ಳು ಸಾಕಾಗುತ್ತಾ? ನಮ್ಮ ಮಕ್ಳು ಮದ್ವೆ ಮಾಡೋಕ್ಕಾಗುತ್ತಾ? ನಾವ್ ಮನೆ ತಗೊಳಕಾಗುತ್ತಾ? ನಾವು ಬಡವರಿಗೆ ಇದೀವಿ. ನಾವು ಏನು ಶ್ರೀಮಂತರಲ್ಲ ಅಮ್ಮ. ನಾವು ನೋಡು ಬಡತನ ಇದೀವಿ. ಏನೋ ಬಡತನದಲ್ಲಿ ನಾವು ಬೆಳೆದೋದ್ವಿ. ಏನೋ ಒಂದ್ ವೈರಲ್ ಆಯ್ತು ಅಂತ ಬೆಳೆದೋದ್ವಿ. ಇವತ್ತಿನ ದಿನ ನಾವು ಸಾಮಾನ್ಯ ಮನುಷ್ಯರಾಗಿ ನಾವು ಓಡಾಡಕ್ ಆಗಲ್ಲ. ಯಾಕೆ ಅಂದ್ರೆ ಏನೋ ಒಂದು ಸೆಲೆಬ್ರಿಟಿ ಅಂತ ಒಂದ್ ಹೆಸರು ಬಂದ್ಬಿಟ್ಟೈತೆ. ಎಲ್ಲರೂ ಹೋದ್ರೆ ಒಳ್ಳೆಯವರು ಇರ್ತಾರೆ, ಜನ ಕೆಟ್ಟವರು ಇರ್ತಾರೆ. ಒಳ್ಳೆಯವರು ಬಂದು ಸೆಲ್ಫಿ ತಗೋತಾರೆ, ಕೆಟ್ಟವರು ನೋಡಿ ನಗ್ತಾರೆ, ಕೈ ಎಲ್ಲ ನೋಡಿ ನಗ್ತಾರೆ. ಒಂದು ಹೋಗ್ತಾ ಇದ್ರೆ ರೇಷ್ಮಾ ಆಂಟಿ ಯಾರ್ಯಾರೋ ಏನೇನೋ ಹೆಸರುಗಳಿಟ್ಟಿ ಕರಿತಾರೆ. ನನ್ಗೆ ತುಂಬಾ ಹರ್ಟ್ ಆಗುತ್ತೆ. ಯಾಕಂದ್ರೆ ನಾವು ಮನುಷ್ಯರಲ್ವಾ? ಇನ್ಸ್ಟಾಗ್ರಾಮ್ ಅಲ್ಲಿ ಏನೋ ಒಂದು ವೈರಲ್ ಆಗಿ ಏನೋ ಒಂದು ಹೋಗ್ಬೋದು, ಸೆಲೆಬ್ರಿಟಿ ಆಗ್ಬೋದು. ಬಟ್ ನಾನ್ ಸೆಲೆಬ್ರಿಟಿ ಅಲ್ಲ ಅಂತ ಹೇಳ್ಕೊತೀನಿ ಬೇಕಾದ್ರೆ, ನಿಜ. ಯಾಕಂದ್ರೆ ನಮ್ಮಮ್ಮನಿಗೆ ಏನೇನೋ ಹೇಳ್ಬಿಟ್ಟವ್ರೆ, ಯಾರ್ಯಾರೋ ಜನ ಏನೇನೋ ಹೇಳ್ಬಿಟ್ಟವ್ರೆ. ನಿನ್ ಮಗಳು ಹಂಗೆ ಹಿಂಗೆ ಎಷ್ಟು ಜನ ಮಾತಾಡಿ ನಿಮ್ ಮಗಳಿಗೆ ಅಂತ ಹೇಳ್ತಾರಂತೆ. ಮಾತಾಡಿ ಅವಳು ತಾಯಿ ಅಂತ ಅಷ್ಟೊಂದು ಇದ್ ಮಾಡ್ತಾವಳಲ್ಲ, ತಾಯಿ ಪ್ರೀತಿ ಕೊಡಿ ಅವಳಿಗೆ ಅಂತ. ತುಂಬಾ ಗಟ್ಟಿ ನಮ್ಮ ಅಮ್ಮನ್ಗೆ ಮನ್ಸು, ತುಂಬಾ ಗಟ್ಟಿ. ಮಾತಾಡ್ತಲ್ಲ ನನ್ಗೆ. ಒಂದು ಹೆಣ್ಮಗುಗೆ ತಾಯಿ ಪ್ರೀತಿ ಬೇಕೇ ಬೇಕು, ಬೆಂಬಲ ಬೇಕೇ ಬೇಕು, ತಾಯಿ ಮಗಳು ಬೇಕೇ ಬೇಕು. ತಾಯಿ ಪ್ರೀತಿ ಇಲ್ಲ ಅಂದ್ರೆ ಅದು ಅವಳು ಹೆಣ್ಣೆ ಅಲ್ಲ, ಮಗಳೇ ಅಲ್ಲ, ಅದು ನರಕ ಯಾತನೆ, ಅದ್ ಜೀವನ. ತಾಯಿ ಬೇಕಮ್ಮ. ಏನೇ ಒಂದು ಆಚೆ ಕಡೆಯಿಂದ 1000 ಜನ ಮಾತಾಡ್ಲಿ, ಮನೆಗ್ ಬಂದ ತಕ್ಷಣ ತಾಯಿ ತಲೆ ಮೇಲೆ ಕೈ ಸೋರ್ಸಿ, ಮಗಳೇ ನಾನು ಇದೀನಮ್ಮ ಭಯ ಪಡ್ಬೇಡ ಅಂತಾರಲ್ಲ, ಆ ದೇವ್ರಿಗೆ ಹೇಳಕ್ಕಾಗಲ್ಲ, ದೇವ್ರು ಎಲ್ಲರಿಗೂ ನೋಡಕ್ಕಾಗಲ್ಲ ಅಂತ ತಾಯಿಗೆ ಹುಟ್ಟಿಸಿದಂತೆ. ತಾಯಿ ದೇವ್ರು ಕಣೋ, ತಾಯಿನೇ ದೇವ್ರು. ತಾಯಿ ಕಾಲಲ್ಲೇ ಸ್ವರ್ಗ ಇರೋದು. ನನ್ನ ತಾಯಿ ನನ್ ಮಾತಾಡ್ತಲ್ಲ, ನಾನು ಏನ್ ಮಾಡ್ಲಿದ್ದೀವಿ ಅಂತ ನೀನೇ ಹೇಳು. ನನ್ಗೆ ಒಂದು ಅರ್ಥ ಆಗ್ತಲ್ಲ. ನಂಗೆ ಚಚ್ಕೊಳ್ಳಾ, ಸತ್ತೋಗ್ಲಾ, ಇಲ್ಲ ಡಿಲೀಟ್ ಮಾಡ್ಬಿಡ ಇನ್ಸ್ಟಾಗ್ರಾಮು ಅಂತೂ ನನಗೆ ತುಂಬಾ ಬೇಜಾರಾಗ್ತೈತೆ ಕಣೋ ದಿವ್ಯಾ ವಸಂತ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.